ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನನ್ನ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಫೇವ್ರೆಟ್ ಪ್ರಾಡಕ್ಟ್ ಐಟಮ್ ಅಂತ ಒಂದಿದೆ. ಅದನ್ನು ಇವತ್ತು ನಾನು ಪರಿಚಯ ಮಾಡ್ತಿದ್ದೀನಿ. ಅದು ಸಪೋಸ್ಟ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಅದಿಲ್ಲ ಅಂದರೆ ಮತ್ತೆ ತಿಕ್ಲಿಡ್ದೋಗುತ್ತೆ ನನಗೆ. ಅಷ್ಟೊಂದು ಇಷ್ಟವಾಗಿರುವಂಥ ಪ್ರಾಡಕ್ಟ್ಸ್ ಅದು ವೆಯ್ಟ್ ಲಾಸ್, ಹೆಲ್ತ್, ಡೈಜೆಷನ್, ಸ್ಕಿನ್, ಎನರ್ಜಿ, ಗಟ್ ಸಿಸ್ಟಮ್, ಎಲ್ಲದಕ್ಕೂ ಆಲ್ ಇನ್ ಒನ್. ತುಂಬ ಜನ ಕೇಳಿದ್ರೆ ಶೇಕ್ ಆಯಿತು, ಫ್ರೆಶ್ ಆಯಿತು, ನಾನು ಏನಾದರೂ ಸಪ್ಲಿಮೆಂಟೇಷನ್ಸ್ ಆ್ಯಡ್ ಮಾಡಬೇಕಂದ್ರೆ ಯಾವುದನ್ನ ಆ್ಯಡ್ ಮಾಡಲಿ ಅಂತಿರ್ತಾರೆ. ನಿಮ್ಗೆ ಗೊತ್ತಿರಲಿ, ನಮ್ಮ ನಿಜವಾದ ಬ್ರೈನ್ ಹೊಂದಿದೆ, ಅದೇ ನಮ್ಮದು ಗಟ್ ಸಿಸ್ಟಮ್. ಅದು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಬೇಕಿದ್ದೆಲ್ಲ ತಂತಾನಾಗೆ ಆಟೋಮೆಟಿಕ್ಲಿ ಕ್ಲಿಯರ್ ಆಗಿಬಿಡ್ತದೆ. ಅಂಥ ಒಂದು ಅಮೇಝಿಂಗ್ ಪ್ರಾಡಕ್ಟ್ಸ್ ನನ್ನ ಫೇವ್ರೆಟ್ ಕ್ಯಾಟಗರಿನಲ್ಲಿ ಟಾಪಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅದಿಲ್ಲ ಅಂದರೆ ಮಾತ್ರ ಮತ್ತು ಕಮ್ಮಿ ಬೆಲೆ ಕೂಡ. ಹರ್ಬಲ್ ಲೈಫ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಕಂಪೇರ್ ಮಾಡಿದ್ರೆ ಅದು ಆಲ್ಮೋಸ್ಟ್ ಅದರಲ್ಲಿರುವಂತಹ ಏನು ಇಂಗ್ರೀಡಿಯೆಂಟ್ಸ್ ಕಂಪೇರ್ ಮಾಡಿದ್ರೆ ಅದು ಆಕ್ಚುಲಿ ಕಮ್ಮಿ ಬೆಲೆನೆ ಅಂತ ಒಂದು ಐಟಮ್. ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಅದು ಬೇರೆ ಯಾವುದೂ ಅಲ್ಲ, ಹರ್ಬಲ್ ಲೈಫ್ದು ಸಿಂಪ್ಲಿ ಪ್ರೋಬಯೋಟಿಕ್ಸ್ 2 billion ಬ್ಯಾಸಿಲಿಯಸ್ ಬ್ಯಾಕ್ಟೀರಿಯಾಸ್ ಇನ್ 1 sachet. ಇದು ಆ್ಯಕ್ಚುಲಿ ಇವಾಗ ಹೋಗ್ತಾ ಬಂದಿದ್ದು, ಒಂದೇ ಒಂದು ಇವಾಗ ಯೂಸ್ ಮಾಡಿಬಿಟ್ಟೆ. ನೆನ್ನೆ 2 days ನಾನು ನೋಡ್ಕೊಂಡಿರಲಿಲ್ಲ, ಪ್ರಾಡಕ್ಟ್ಸ್ ಖಾಲಿ ಆಗಿಬಿಟ್ಟಿದ್ದೆ, ವಿಲ ಅಂತ ಒದ್ಲಾಡ್ಬಿಟ್ಟು ಅಯ್ಯೋ. ಯಾಕಂದ್ರೆ ನಾನು ತಿನ್ನೋಂತಹ ನಾನ್ ವೆಜ್ಗಳಿಗೆ, ನಾನು ತಿನ್ನೋಂತಹ ಸ್ವೀಟ್ಸ್ಗಳಿಗೆ ಬಾಡಿ ನೀಟಾಗಿ ಡಿಟಾಕ್ಸಿಫಿಕೇಷನ್ ಆಗೋದಕ್ಕೆ, ಬಾಡಿ ನೀಟಾಗಿ ಈಚೆ ಕಳಿಸೋದಕ್ಕೆ ಬೇಡದೇ ಇರೋದನ್ನೆಲ್ಲ. ಸೊ ಇದು ಬೇಕೇ ಬೇಕು. ಸೊ ಇದರಲ್ಲಿ ಒಂದು ಹೇಳಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ನಾನು ಯಾವ ರೀತಿ ಇದನ್ನು ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ನೋಡಿ, ಇವನಿಗೂ ಬೇಕಿದು ಏನ ತೋರ್ಸೋ, ಹಿಂಗ ಹಾಕೊಡು, ಕಟ್ ಮಾಡಿಬಿಟ್ಟು. ಆಲ್ರೆಡಿ ನೋಡಿ ತಂದು ಹೊಸ ಬಾಕ್ಸ್ ತಂದಿರೋದು, ಆಲ್ರೆಡಿ 2 ಯೂಸ್ ಮಾಡಿದ್ದೀವಿ. ಒಂದು ನಾನು ಯೂಸ್ ಮಾಡಿದ್ವಿ, ಒಂದು ಯೂಸ್ ಮಾಡಿದ್ದೀವಿ. ಹಿಂಗೆ ಅಂದ್ಬಿಟ್ಟು ಇದಕ್ಕೆ ಹಾಕೊಂಡು ಕಟ್ ಮಾಡಿ ತಿಂತಾ ಇರ್ತಾನೆ. ಅಷ್ಟೊಂದು ಇಷ್ಟವಾಗಿರುವಂಥ ಪ್ರಾಡಕ್ಟ್ಸ್ ಇದು. ಇದ್ರ ಬಗ್ಗೆ ರಿವ್ಯೂಸು, ಇಂಗ್ರೀಡಿಯೆಂಟ್ಸ್ ಏನಿದೆ ಎಲ್ಲ ಕೂಡ ನಾನು ಹಾಕಿದ್ದೀನಿ. ಬಟ್ ಇವತ್ತು ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದನ್ನು ಯೂಸ್ ಮಾಡೋಕ್ಕೆ ಒಂದು ಬೆಸ್ಟ್ ವಿಧಾನ ಇದೆ. ನಾನು ಯೂಸ್ ಮಾಡುವಂಥ ವಿಧಾನ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ಒಂದು ಗಾಜಿನ ಲೋಟ ಅಥವಾ ಒಂದು ಚೆನ್ನಾಗಿರೋ ಪೇಪರ್ ಕಪ್ನ ತಗೊಂಡು ಒಂದು 350 ml ಇದೆ, ಇಟ್ಸ್ ಗುಡ್. ಇದರಲ್ಲಿ ನೀರು ಕೊಡ್ತೀನಿ. ಅಯ್ಯೋ, ನನಗೆ ತಡ್ಕೊಂಡು ಹಾಕ್ತೀನಿ. ಆಲ್ರೆಡಿ 1 sachet ತಿಂದವನೇ, ಆಲ್ರೆಡಿ ಇನ್ನೂ ಬೇಕು ಅಂತ ಕೂತವನೆ. ಇದರಲ್ಲಿ 1 sachet ಕಟ್ ಮಾಡಿಬಿಟ್ಟು ಹಾಕ್ತೀನಿ ಫಸ್ಟು. ಆಮೇಲೆ 2 ಸ್ಪೂನ್ ಫ್ರೆಶ್ನ ಇದಕ್ಕೆ ಹಾಕ್ತೀನಿ. ಹಾಕಿ ಸ್ವಲ್ಪ ಅಲ್ಲಾಡಿಸ್ತೀನಿ, ಅದೇ ಆಟೋಮೆಟಿಕ್ ಫಿಕ್ಸ್ ಆಗುತ್ತೆ. ಆಮೇಲೆ ಇದಕ್ಕೆ ಒಂದು ಲೆವೆಲ್ಗೆ ಬೆಚ್ಚಗಿರುವಂತಹ ಬಿಸಿನೀರನ್ನ ಹಾಕ್ಕೊಂಡು ಇದನ್ನ ಕನ್ಸ್ಯೂಮ್ ಮಾಡ್ತೀನಿ. ಆ ಕನ್ಸ್ಯೂಮ್ ಮಾಡಿ ಕಂಪ್ಲೀಟ್ ಮಾಡುವಂಥ ಟೈಮ್ನಲ್ಲಿ ನನಗೇನೋ ಹೊಟ್ಟೆ ಒಳಗಡೆ ಗುಡ ಸೌಂಡ್ ಆಗುತ್ತೆ. ಆ್ಯಕ್ಚುಲಿ ಅದೇನೋ ಇಮಿಡಿಯೇಟ್ಲಿ ರಿಸಲ್ಟ್ಸ್ ಬರುತ್ತೆ. ಅಫ್ಕೋರ್ಸ್ ಇದನ್ನ ನೈಟ್ ವರ್ಸ್ ಜೊತೆಗೂ ತೊಗೊಂಡಿದ್ದೀನಿ, ಸ್ಕಿನ್ ಬೂಸ್ಟ್ ಜೊತೆಗೂ ತೊಗೊಂಡಿದ್ದೀನಿ, ಹೈಡ್ರೇಟ್ ಜೊತೆಗೂ ತೊಗೊಂಡಿದ್ದೀನಿ. ಹೈಡ್ರೇಟ್ ಜೊತೆಗೂ ತುಂಬ ಚೆನ್ನಾಗಿರ್ತದೆ, ಸ್ಕಿನ್ ಬೂಸ್ಟ್ ಜೊತೆ ಕೂಡ ತುಂಬ ಚೆನ್ನಾಗಿರ್ತದೆ. ಇಟ್ಸ್ ಗುಡ್, ಎಲ್ಲದರಲ್ಲೂ ಕೂಡ ಚೆನ್ನಾಗೇ ಇರುತ್ತೆ. ಬಟ್ ನನಗೆ ಅದರಲ್ಲಿ ತಗೊಳ್ಳೋದು ನನಗೆ ಏನೋ ಒಂಥರ ಬೆನಿಫಿಟ್ಸ್ ಅಂತ ಅನಿಸುತ್ತೆ, ಮತ್ತು ಏನೋ ಒಂಥರ ಬೆಟರ್ ಫೀಲ್ ಅಂತ ಅನಿಸ್ತು. ಮತ್ತು ನಾನು ಮಗು ಕೂಡ ಕಟ್ ಮಾಡಿ ಕೊಡ್ತೀನಿ, ಅವನು ಕೂಡ ಜಂಕ್ ಫುಡ್ ಜಾಸ್ತಿ ತಿಂತಾನೆ. ಹಾಗಾಗಿ ಈ ಒಂದು ಮೆಥಡ್ ತುಂಬ ಈಸಿ ಆಗುತ್ತೆ. ಮತ್ತು ಇದೊಂದು ಬೆಸ್ಟ್ ಪ್ರಾಡಕ್ಟ್ಸ್ ಇದು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಈ ಪ್ರಾಡಕ್ಟ್ಸ್ ಬೇಕಿತ್ತು ಅಥವಾ ಈ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೋಬೇಕಿತ್ತು, ಇದು ಇನ್ನೇನಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ತಿಳ್ಕೋಬೇಕು ಅಂತಿದ್ರೆ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆಯಿತು, ಆಲ್ರೆಡಿ ಕೊಟ್ಟೆ ಬಿಟ್ಟವನೇ, ತಿನ್ಸೋಣ.